ಪ್ರಮೋಷನ್ ಸ್ಟಾರ್ಸ್ಗೆ ಸಂಕಷ್ಟ. 20ಕ್ಕೂ ಹೆಚ್ಚು ತಾರೆಯರ ಮೇಲೆ ಬಿತ್ತು ಕೇಸ್. ಸಂಚಲನ ಸೃಷ್ಟಿಸಿದ ತೆಲಂಗಾಣ ಸರ್ಕಾರ. ನಟನಟಿಯರಿಗೆ ಪೊಲೀಸ್ ಕೊಟ್ಟರು ಶಾಕ್. ಬೆಟ್ಟಿಂಗ್ ಆಡಿ ದುಡ್ಡು ಮಾಡಿ ಅಂದವರಿಗೆ ಬಿತ್ತು ಕೇಸ್. ಸ್ಟಾರ್ಸ್ಗಳಿಗೆ ಸಖತ್ತಾಗಿ ಬಿಸಿ ಮುಟ್ಟಿಸಿದ ತೆಲಂಗಾಣ ಸರ್ಕಾರ. ಈ ಕಡೆ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೂ ಶುರುವಾಯಿತು ಟೆನ್ಷನ್. ಯಾವ ಸ್ಟಾರ್ಗಳ ಮೇಲೆ ಕೇಸ್ ಇದೆ ಗೊತ್ತಾ? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಪ್ರಚಾರ ಇತ್ತೀಚೆಗೆ ಭಾರಿ ಕೋಲಾಹಲಕ್ಕೆ ಕಾರಣವಾಗಿದೆ. ಈ ಸಂಬಂಧ ಆಂಧ್ರ ತೆಲಂಗಾಣದಲ್ಲಿ ಸಾಕಷ್ಟು ಯೂಟ್ಯೂಬರ್ಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮೇಲೆ ದೂರು ದಾಖಲಾಗಿದೆ. ಇದೀಗ ತೆಲುಗಿನ 25 ನಟ ನಟಿಯರ ಮೇಲೆ ದೂರು ದಾಖಲಾಗಿದೆ. ಈಗಾಗಲೇ ಕೆಲವರಿಗೆ ನೋಟಿಸ್ ನೀಡಿ ವಿಚಾರಣೆ ಕರೆಸಲಾಗಿದೆ. ಟಾಲಿವುಡ್ನ 25 ಖ್ಯಾತ ನಟ ನಟಿಯರಿಗೆ ತೆಲಂಗಾಣ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ರಾಣಾ ತಗ್ಗುಪಾಟಿ, ವಿಜಯ್ ದೇವರಕೊಂಡ, ಪ್ರಕಾಶ್ ರಾಜ್, ಮಂಚುಲಕ್ಷ್ಮಿ, ನಿಧಿ ಅಗರ್ವಾಲ್, ಕನ್ನಡದ ನಟಿ ಪ್ರಣೀತಾ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಟಾಲಿವುಡ್ನ ಘಟಾನುಘಟಿ ನಟ ನಟಿಯರ ವಿರುದ್ಧ ಪೊಲೀಸರು ಕಾನೂನು ಅಸ್ತ್ರ ಪ್ರಯೋಗಿಸಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದಕ್ಕಾಗಿ ಹೈದರಾಬಾದ್ನ ಮಿಯಾಪುರ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 318/4 ಸೆಕ್ಷನ್ 112/49 ಅಡಿ ಪ್ರಕರಣದಲ್ಲಿ ದಾಖಲಾಗಿದೆ. ಹೌದು, ಇತ್ತೀಚೆಗೆ ಆನ್ಲೈನ್ ಬೆಟ್ಟಿಂಗ್ ದಂಧೆಯಿಂದ ಯುವಜನರು ಹಾಳಾಗುತ್ತಿದ್ದಾರೆ. ಸಮಾಜದಲ್ಲಿ ಸಾಕಷ್ಟು ಜನ ಪ್ರಾಣ ಕಳೆದುಕೊಳ್ತಿದ್ದಾರೆ. ಈ ಆಘಾತಕಾರಿ ವಿಚಾರ ಗೊತ್ತಿದ್ರೂ ಖ್ಯಾತ ನಟ ನಟಿಯರು ಬೆಟ್ಟಿಂಗ್ ಆಪ್ಗಳನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಿಂದ ಬಹಳಷ್ಟು ಜನರು ಹಣಕಾಸಿನ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕುವಂತೆ ದೂರು ಸಲ್ಲಿಕೆಯಾಗಿತ್ತು. ಈ ದೂರಿನ ಆಧಾರದ ಮೇಲೆ ನಟ ನಟಿಯರ ವಿರುದ್ಧ ಕೇಸ್ ದಾಖಲಾಗಿದೆ. ಕನ್ನಡದ ನಟ ನಟಿಯರಿಗೆ ಕಾದಿದೆ ಮಾರಿ ಹಬ್ಬ. ಇನ್ನು ಪಕ್ಕದ ಮನೆ ತೆಲಂಗಾಣ ಮಾದರಿಯನ್ನೇ ಅನುಸರಿಸುತ್ತಾ ಕರ್ನಾಟಕ ಸರ್ಕಾರ ಅನ್ನೋ ಅನುಮಾನ ಮೂಡಿದ್ದು ಟೆನ್ಷನ್ನಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಗಳು ಕಾಲ ಕಳೆಯುತ್ತಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಸ್ಯಾಂಡಲ್ವುಡ್ ಸ್ಟಾರ್ಗಳಾದ ನಟಿ ಹೈಂದ್ರತಾರೆ, ಪ್ರಣೀತಾ, ಸಂಜನಾ ಆನಂದ್, ಕುರಿ ಪ್ರತಾಪ್ ಹಾಗೂ ಬಿಗ್ ಬಾಸ್ ಕಿಶನ್ ಸೇರಿ ಸಾಲು ಕಲಾವಿದರು ಕನ್ನಡದಲ್ಲಿ ಬೆಟ್ಟಿಂಗ್ ಆಪ್ ಪ್ರಚಾರ ಮಾಡುತ್ತಿದ್ದಾರೆ. ಸದ್ಯ ಇವರ ಮೇಲೂ ಕೇಸ್ ಬೀಳುತ್ತಾ ಅನ್ನುವ ಚರ್ಚೆ ಶುರುವಾಗಿದೆ. ಅದೇನೇ ಆಗಲಿ, ಕ್ರಿಕೆಟ್ ಒಂದು ಮನರಂಜನೆಯ ಆಟ. ಆದರೆ ಇದನ್ನ ದುಡ್ಡಿನ ಲಾಭಕ್ಕೆ ಬಳಸಿಕೊಂಡು ಬೆಟ್ಟಿಂಗ್ ಆಡಿ ದುಡ್ಡು ಮಾಡಿ ಅಂತ ಯುವ ಜನತೆಯನ್ನ ದಾರಿ ತಪ್ಪಿಸಿ ಸಾವು ನೋವುಗಳಿಗೆ ಕಾರಣವಾದ ಹಿನ್ನೆಲೆಯಲ್ಲಿ ನಟ ನಟಿಯರಿಗೆ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.